ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನನ್ನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ಇನ್ನು ಇದು ಬಂದು ಭಾನುವಾರದ ವ್ಲಾಗು, ಇದು ಫುಲ್ ಡೇ ವ್ಲಾಗು. ನನ್ನ ಮಗನ ಕಿವಿ ಚುಚ್ಸೋದು ಮುಡಿ ಕೊಡೋ ಅಂಥ ವ್ಲಾಗ್ ಇದು. ಇನ್ನು ನಾವು ಕೇರ್ಪೇಟೆ ಹತ್ರ ಇರೋವಂಥ ಗವಿರಂಗಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ನಾನ್ ವೆಜ್ ಮಾಡೋದ್ರಿಂದ ಮನೇಲೇ ಎಲ್ಲ ತಯಾರಿ ಮಾಡ್ಕೊಳ್ತಿದ್ವಿ. ಇನ್ನು ದೇವಸ್ಥಾನಕ್ಕೆ ಬೇಕಾಗಿರೋ ಕಾಯಿ ಎಲ್ಲ ಸುಲ್ಕೊಂಡು, ಇನ್ನು ದೇವಸ್ಥಾನಕ್ಕೆ ಬೇಕಾಗಿರೋಂಥ ಅಡುಗೆ ಮಾಡಲಿಕ್ಕೆ ಬೇಕಾಗಿರೋಂತಹ ಈರುಳ್ಳಿ ಖಾರ, ಕಾಯಿ ಖಾರ ಅಂದರೆ ನಾನ್ ವೆಜ್ಗೆ ಚಿಕನ್ ಮಾಡೋಣ ಅಂದ್ಕೊಂಡಿರೋದ್ರಿಂದ ಎಲ್ಲನೂ ಖಾರ ಮನೆಯಲ್ಲೇ ರುಬ್ಕೊಳ್ತಾ ಇದ್ವಿ. ಇನ್ನು ಅಲ್ಲಿ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಇನ್ನು ಖಾರ ಎಲ್ಲ ರುಬ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ವಿ. ಇನ್ನು ಮನೆ ಸ್ನಾನ ಎಲ್ಲ ಆದಮೇಲೆ ಮನೇಲಿ ಫಸ್ಟು ಹೊರಗಡೆ ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ಮನೆ ದೇವರಿಗೆ ಪೂಜೆ ಮಾಡಬೇಕಂದ್ರೆ ಮನೇಲಿರೋ ದೇವರಿಗೆ ಪೂಜೆ ಮಾಡಬೇಕು. ಇನ್ನು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇನ್ನು ಹೊರಟ್ವಿ. ಕಾರಲ್ಲಿ ನಮಗೆ ಏನೇನು ಬೇಕೆಲ್ಲನೂ ಇಟ್ಕೊಂಡು ಹೊರಟ್ವಿ. ಇನ್ನು ಹೊರಡೋ ಹೊತ್ತಿಗೆ ಏನಿಲ್ಲ ಅಂದರೂ 10 ಗಂಟೆ ಹಾಗೆ ಹೋಗ್ಬಿಡ್ತು. 8 ಗಂಟೆ ಹೊತ್ತಿಗೆ ಹೊರಡೋಣ. ದೂರ ತುಂಬ ಲೇಟ್ ಆಗಿಬಿಡುತ್ತೆ. ತೆರಿಗೆ ಎಲ್ಲ ಮುಗಿಸ್ಕೊಂಡು ಕಿವಿ ಚುಚ್ಚಿಸ್ಕೊಂಡು ಮುಡಿ ಕೊಟ್ಕೊಂಡು ದೇವ್ರಿಗೆ ಎಡೆ ಕೊಟ್ಟು ಬರೋದೆಲ್ಲ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಮಾಡ್ಕೊಳಕ್ಕೆಲ್ಲ ಟ್ರೈ ಮಾಡಿದ್ವಿ. ಆದರೆ ಆಗಲೇ ಇಲ್ಲ. 10 ಗಂಟೆಗೆ ಹೊರಟ್ವಿ. ಇನ್ನು 10 ಗಂಟೆಗೆ ಹೊರಟು ಇನ್ನು ಇಲ್ಲಿ ಚನ್ನರಾಪಟ್ಟಣದ ಹತ್ರ ಹಣ್ಣು ಕಾಯಿ ಹೂವು ಎಲ್ಲನೂ ತೊಗೊಳ್ತಾ ಇದ್ವಿ. ಇನ್ನು ಅಲ್ಲಿ ದೇವಸ್ಥಾನದ ಹತ್ರ ಇನ್ನೂ ರೇಟ್ ಜಾಸ್ತಿ ಅಂದ್ಬಿಟ್ಟು ಎಲ್ಲನೂ ಇಲ್ಲೇ ತೊಗೊಳ್ತಾ ಇದ್ದೀವಿ. ಇನ್ನು ಬಟ್ಟೆ ಅಂಗಡಿಗೆ ಮಗಳಿಗೆ ಬಟ್ಟೆ ತೊಗೊಳೋಣ ಅಂತ ಬಂದ್ವಿ. ಇನ್ನು ಮುಡಿ ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಬೇಕು ಮುಡಿ ಕೊಟ್ಟ ಮೇಲೆ ಅಂತ ಬಟ್ಟೆ ತೊಗೊಳ್ತಾ ಇದ್ವಿ. ಇನ್ನು ಬಟ್ಟೆ ಎಲ್ಲ ತೊಗೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಇನ್ನು ದೇವಸ್ಥಾನ ಬಂತು. ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಹೋಗೋದ್ರೊಳಗೆ 12 ಗಂಟೆ ಆಗಿಬಿಟ್ಟಿತ್ತು ಮಿನಿಮಮ್. ಇನ್ನು ದೇವಸ್ಥಾನಕ್ಕೂ ಒಳಗೆ ಹೋಗ್ಬಿಟ್ಟು ಇನ್ನು ಹಣ್ಕಾಯಿ ಎಲ್ಲನೂ ನಾವು ಏನು ಬುತ್ತಿ ತಂದಿದ್ವಿ ಆ ಬುತ್ತಿನ ಇಟ್ಟು ಪೂಜೆ ಮಾಡಬೇಕಿತ್ತು. ಅಂದರೆ ಮೊಸರನ್ನ ಬೆಲ್ಲದ ಬುತ್ತಿ ತಂದಿದ್ವಿ. ಫಸ್ಟು ನಾವು ನಾನ್ ವೆಜ್ ಮಾಡಿ ಎಡಿಗೆ ಇಕ್ಕೋಕ್ಕಿಂತ ಮುಂಚೆ ಬಂದು ಹಣ್ಕಾಯಿ ಮಾಡಿಸ್ಕೊಂಡು ಮೊಸರನ್ನ ಬೆಲ್ಲದ ಬುತ್ತಿಯ ಎಡಿಗೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಇನ್ನು ಬೆಳಗ್ಗೆ ಹೊತ್ತು ಹೋದಾಗಂತೂ ತುಂಬಾ ರಶ್ ಆಗಿಬಿಟ್ಟಿತ್ತು. ತುಂಬಾ ಜನ ಇದ್ದರು. ತುಂಬಾ ನೋಡ್ತಾ ಇರ್ಬೋದು. ನಾವೇ ಇಟ್ಟು ನಾವೇ ಹಣ್ಣು ಕಾಯಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು. ಇನ್ನು ನಾವು ಎಲ್ಲನೂ ಇಟ್ಟು ಪೂಜೆ ಎಲ್ಲನೂ ಮಾಡ್ಕೊಳ್ತಾ ಇದ್ವಿ. ಇನ್ನು ಇಲ್ಲೆಲ್ಲ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಹೊರಗಡೆ ಹೋಗಿ ಇನ್ನು ಮಂಡೆ ಎಲ್ಲ ಕೊಡಬೇಕಿತ್ತು. ಹಾಗಾಗಿ ಫಸ್ಟ್ ಇಲ್ಲೆಲ್ಲನೂ ಇಟ್ಟು ಪೂಜೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಈ ದೇವಸ್ಥಾನ ಸ್ಪೆಷಲ್ ಏನು ಅಂತ ಅಂದರೆ ನನ್ನ ಮಗಂದು ಮಂಡೆನ ಮತ್ತು ಕಿವಿನ ಇಲ್ಲೇ ಚುಚ್ಚಿಸ್ಕೊಂಡಿದ್ವಿ. ಮತ್ತು ನಮ್ಮ ಯಜಮಾನ್ರದ್ದು ಕೂಡ ಅವ್ರಿಗೂ ಮಂಡೆ ಮತ್ತು ಕಿವಿನ ಇಲ್ಲೇ ಚುಚ್ಚಿಸಿದಂತೆ. ಈಗ ನನ್ನ ಮಗಳದ್ದು ಕೂಡ ಇಲ್ಲೇ ಮಂಡೆ ಮತ್ತು ಕಿವಿ ಎರಡನ್ನೂ ಇಲ್ಲೇ ಚುಚ್ಚಿಸ್ಕೊಳ್ತಿದ್ದೀವಿ. ಅದೊಂದು ಸ್ಪೆಷಲ್ ಅಂದರೆ ನನ್ನ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲರದ್ದು ಒಟ್ಟಿಗೆ ಇಲ್ಲೇ ಆಗೋಗಿರೋದು, ಕಿವಿ ಚುಚ್ಚಿಸೋದು ಮತ್ತು ಮಂಡೆ ಕೊಟ್ಟಿರೋದು. ಇನ್ನು ನನ್ನ ಮಗಳಿಗೆ 2ನೇ ಸರಿ ನಾನು ಮಂಡೆ ಕೊಡ್ತಿರೋದು. ಹಾಗಾಗಿ ಇನ್ನು ಪಕ್ಕದಲ್ಲೇ ಬಸವಪ್ಪ ಮತ್ತು ಇನ್ನೊಂದು ಏನೋ ಕಲ್ಲಲ್ಲಿ ದೇವರಿತ್ತು, ಅದು ಗೊತ್ತಿಲ್ಲ. 2 ದೇವರಿತ್ತು. ಆ ಪಕ್ಕದಲ್ಲಿರೋ ಆ ದೇವ್ರಿಗೆ ಕೈ ಮುಕ್ಕೊಂಡು ಹೋದ್ವಿ. ಇನ್ನು ಮುಡಿ ಕೊಡೋಕ್ಕೆ ಅಂತ ಹೋದ್ವಿ. ಮೊದಲು ಕಿವಿ ಚುಚ್ಸೋಣ ಅಂತ ಹೋಗೋತ್ತಿಗೆ ಅವ್ರು ಮಂಡೆ ಕೊಡಬೇಕು ಅಂತ ಅಂದರು. ಫಸ್ಟ್ ಹೋಗಿ ಮಂಡೆ ಕೊಡೋಣ ಅಂದ್ಬಿಟ್ಟು ಮಂಡೆ ಎಲ್ಲನೂ ಕೊಟ್ಕೊಂಡು ಸ್ನಾನ ಎಲ್ಲನೂ ಮಾಡಿಸ್ಕೊಂಡು ಮತ್ತೆ ಕಿವಿ ಚುಚ್ಸೋಕ್ಕೆ ಅಂತ ಬಂದ್ವಿ. ಇನ್ನು ಕಿವಿ ಚುಚ್ಚುವಾಗಂತ ಅವಳಂತೂ ನೋವಾಗುತ್ತಲ್ಲ, ಅಂದರೆ ಅವಳಿಗೆ ವರ್ಷದ ಮೇಲೆ 4 ತಿಂಗಳು ಆಗಿರೋದ್ರಿಂದ ಬೇಗನೆ ಅವಳಿಗೆ ಕಿವಿ ಚುಚ್ಚಿಸ್ಬೇಕಿತ್ತು. ಅಂದರೆ ಮಕ್ಕಳಿಗೆ ಆಲ್ಮೋಸ್ಟ್ 9 ತಿಂಗಳು ಕಿವಿ ಚುಚ್ಚಿಸ್ತೀವಿ ನಮ್ಮ ಕಡೆ. ಹಾಗಾಗಿ ಅಂದರೆ ಇವಳಿಗೆ ಈ ದೇವಸ್ಥಾನದಲ್ಲೇ ಬಂದು ಕಿವಿ ಚುಚ್ಸೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ವಿ. ಅದು ಈಗ ವರ್ಷದ ಮೇಲೆ 4 ತಿಂಗಳಾಗಿರೋದ್ರಿಂದ ಸ್ವಲ್ಪ ಕಿವಿ ಬಲ್ತಿದ್ರಿಂದ ಅವಳಿಗೆ ಒಂದು ಸ್ವಲ್ಪ ನೋವಾಗ್ತಿತ್ತೇನೋ. ತುಂಬಾ ಚೀರಾಡಿಬಿಟ್ಲು. ಅಂದರೆ ಅಳ್ಳಾಡಿಬಿಟ್ರೆ ಅದು ಬೇರೆ ಕಡೆಗೆ ಹೋಗ್ಬಿಟ್ಟು ನರಕನ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಇಟ್ಕೊಂಡು ಕಿವಿ ಚುಚ್ಚಿಸಿದ್ವಿ. ಇನ್ನು ನಮ್ಮ ಮನೆಯವರು ಇಲ್ಲಿ ಕಿವಿ ಚುಚ್ಸೋ ಹತ್ರ ರಶ್ ಆಗಿತ್ತು. ಇನ್ನು ನೀಟಾಗಿ ನಿಧಾನಕ್ಕೆ ಚುಚ್ಚಿಸ್ಕೊಂಡು ಬನ್ನಿ, ನಾವು ಅಡುಗೆ ಮಾಡೋಕ್ಕೆ ಜಾಗ ಹುಡ್ಕೊಳ್ತೀವಿ ಅಂತ ಅವ್ರ ಮುಂದೆ ಹೋಗಿದ್ರು. ಇನ್ನು ನಾವು ಕಿವಿ ಚುಚ್ಚಿಸ್ಕೊಂಡು ನಾನು, ನಮ್ಮ ಅಕ್ಕನ ಮಗ ಮತ್ತು ನಮ್ಮ ದೊಡ್ಡತ್ತೆ ಎಲ್ಲ ಅವರು ಎಲ್ಲಿ ಅಡುಗೆ ಮಾಡೋಕ್ಕೆ ಜಾಗ ಮಾಡ್ಕೊಂಡಿದ್ರು, ಪ್ಲೇಸ್ ಮಾಡ್ಕೊಂಡಿದ್ರು, ಅಲ್ಲಿಗೆ ಹುಡ್ಕೊಂಡು ಹೋಗ್ತಾಯಿದ್ದೀವಿ ನಡ್ಕೊಂಡು. ಇನ್ನು ನಡ್ಕೊಂಡು ಹೋದ್ವಿ. ಇನ್ನು ನಾವು ದೇವಸ್ಥಾನ ಬಿಟ್ಟು ತುಂಬ ದೂರದಲ್ಲೇ ಮಾಡಿಬಿಟ್ಟಿದ್ರು. ಇನ್ನು ನಾವು ನಡ್ಕೊಂಡು ಹೋದ್ವಿ. ಅಲ್ಲಿ ಹತ್ರದಲ್ಲೇ ಕೆರೆ ಎಲ್ಲ ಇತ್ತು. ಪ್ಲೇಸ್ ಚೆನ್ನಾಗಿತ್ತು ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ. ಹಂಗಾಗಿ ಅಲ್ಲಿ ಎಲ್ಲ ಹೋಗಿ ಕೂತ್ಕೊಂಡು ಇನ್ನು ಬೆಳಗ್ಗೆ ತಿಂಡಿ ಏನೂ ತಿಂದಿರಲಿಲ್ಲ. ಹಾಗೆ ಬಂದಿದ್ವಿ. ಇದು ಪಲಾವ್ ಮಾಡಿಕೊಂಡು ತಗೊಂಡು ಹಾಗೆ ಬಂದಿದ್ವಿ. ಇನ್ನು ಪಲಾವೆಲ್ಲ ತಿಂದ್ಕೊಂಡು ಡೈರೆಕ್ಟ್ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದ್ರೊಳಗೆ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಏನಿಲ್ಲ ಅಂದರೆ 2 ಗಂಟೆ 2:15 ಆಗಿಬಿಟ್ಟಿತ್ತು. ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಬಂದಿದ್ದೆ 12 ಗಂಟೆ. ಅಲ್ಲಿ ಹಣ್ಕಾಯಿ ಮಾಡಿಕೊಂಡು ನಾವೇ
ಮೊಸರನ್ನ ಬೆಲ್ದನದ ಬುತ್ತಿ ಎಲ್ಲನೂ ಎಡೆಗಿಟ್ಟು ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಮಗಳಿಗೆ ಮಂಡೆ ಕೊಟ್ಕೊಂಡು ಅದಾದಮೇಲೆ ಕಿವಿ ಚುಚ್ಚಿಸ್ಕೊಂಡು ಇಲ್ಲಿಗೆ ಬಂದು ತಿಂಡಿ ತಿಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದ್ರೊಳಗೆ 2:30 ಆಗಿಬಿಟ್ಟಿತ್ತು. ಹಂಗಾಗಿ ಬೇಗ ಪಟಪಟನೆ ಅಡುಗೆ ಮಾಡಿಕೊಂಡು ತಳಿಗೆಲ್ಲ ತೊಗೊಂಡು ಬಂದು ಇಲ್ಲಿ ದೇವರಿಗೆ ಎಡೆಗಿಕ್ಕಿದ್ವಿ. ಇನ್ನು ಎಡೆಗೆಲ್ಲನೂ ಇಕ್ಕೊಂಡು ನಾವೇ ಪೂಜೆ ಮಾಡ್ಕೊಳ್ತಾಯಿದ್ವಿ. ಮಾತ್ರ ಸಂಜೆ ಹೊತ್ತಿಗೆ ಜನ ಅಂದರೆ ನಾವು ಎಡೆಗೆ ಇಕ್ಕೋದ್ರೊಳಗೆ ಏನಿಲ್ಲ ಅಂದರೂ ಬೇಗ ಅಡುಗೆ ಮಾಡ್ಕೊಂಡಿದ್ವಿ ಗ್ಯಾಸ್ ಆಗಿದ್ದರಿಂದ. ಹಾಗಾಗಿ ಏನಿಲ್ಲ ಅಂದರೂ ಒಂದು 4 ಗಂಟೆ 4:15 5 ಗಂಟೆ ಆಗಿತ್ತು. ಆಗ ಅಷ್ಟೊತ್ತಿಗೆ ಜನನೇ ಇರಲಿಲ್ಲ. ಬೆಳಗ್ಗೆ ಇದ್ದ ಅಷ್ಟೊಂದು ಜನ ಅಷ್ಟೊತ್ತಿಗೆ ಇರಲೇ ಇಲ್ಲ. ಸಂಜೆ ಆಗಿಬಿಟ್ಟಿತ್ತಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲೋ ಒಬ್ಬೊಬ್ಬರು ಜನ ಕಮ್ಮಿ ಇದ್ದರು. ಅಂದರೆ ಪೂರ್ತಿ ಒಬ್ಬರು ಜನ ಇಲ್ದಂಗೇನು ಆಗಿರಲಿಲ್ಲ, ಎಲ್ಲೋ ಒಬ್ಬೊಬ್ಬರು ಕಮ್ಮಿ ಆಗಿದ್ದರು. ಮತ್ತು ಇನ್ನು ನೋಡ್ತಿರ್ಬೋದು ಬೆಕ್ಕುಗಳು ಅವ್ರು ಇಟ್ಟು ಹೋಗೋ ಎಡೆನ ಅವು ಬೆಕ್ಕುಗಳು ತಿಂತಾಯಿದ್ದು. ಮಾತ್ರ ಈ ಸಲ ಅಂತೂ ತುಂಬಾ ಬೆಕ್ಕುಗಳೇ ಇದ್ದು ಮಾತ್ರ ಎಲ್ಲಿ ನೋಡಿದರೂ ಬೆಕ್ಕುಗಳೇ ಕಾಣಿಸ್ತಿದ್ದು ದೇವಸ್ಥಾನದೊಳಗೆ. ಹಂಗಾಗಿ ಇಟ್ಟೋಗಿದ್ದ ಎಡೆಗಳನ್ನೆಲ್ಲ ಬೆಕ್ಕೆ ತಿನ್ಕೊಳ್ತಾಯಿದ್ರು. ಇನ್ನು ಈ ದೇವಸ್ಥಾನನ ಯಾಕೆ ಗವಿರಂಗಪ್ಪನ ಸ್ವಾಮಿ ದೇವಸ್ಥಾನ ಅಂತಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಒಬ್ಬ ಹುಡುಗ ದನ ಕರು ಮೇಯಿಸ್ಕೊಂಡು ಬಂದಿದ್ದಂತೆ. ಅವನು ದನ ಕರುಗಳು ಗುಹೆ ಒಳಗೆ ಹೋದ್ವು ಅಂತ ದನ ಕರುನ ಹೊಡ್ಕೊಂಡು ಈಚೆಗೆ ಬರೋದಕ್ಕೋಸ್ಕರ ಹುಡುಗ ಗುಹೆ ಒಳಗೆ ಹೋದಂತೆ. ಆಗ ಗುಹೆ ಬಾಗಿಲು ಮುಚ್ಕೊಳ್ತಂತೆ. ಅದರಿಂದಾಗಿ ಈ ದೇವ್ರನ್ನ ಗವಿರಂಗಪ್ಪ ಅಂತ ಕರೀತಾರೆ. ಅಂದರೆ ರಂಗನಾಥ ಸ್ವಾಮಿ ಅಂತ ಕರೀತಾರಂತೆ. ಹಾಗಾಗಿ ಇನ್ನು ತಳಿಗೆಲ್ಲ ಕೊಟ್ಟು ಕೈ ಮುಗಿದು ಪೂಜೆ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಿಂದ ಬಂದ್ವಿ. ಇನ್ನು ಪಕ್ಕದಲ್ಲಿರೋ ಬಸವನಿಗೂ ಕೂಡ ಕೈ ಮುಗಿದು ಪೂಜೆ ಮಾಡ್ಕೊಂಡು ಬಂದು ಇನ್ನು ಎಲ್ಲರಿಗೂ ಊಟಕ್ಕೆ ಕೊಟ್ಕೊಂಡು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇಲ್ಲೇ. ಇನ್ನು ಊಟ ಎಲ್ಲನೂ ನೆಮ್ಮದಿಯಾಗಿ ತೃಪ್ತಿಯಾಗಿ ತಿಂದು ಇನ್ನು ಮಿಕ್ಕಿದ್ದೆಲ್ಲನೂ ಮನೆಗೆ ತೊಗೊಂಡು, ಅಂದರೆ ಏನು ಅಡುಗೆ ಮಾಡಿರ್ತೀವಿ ಅದು ಮಾಡಿದ್ದೆಲ್ಲನೂ ಪೂರ್ತಿ ತಿನ್ನೋಕ್ಕಾಗೋದಿಲ್ಲ, ಎಷ್ಟು ಬೇಕು ಅಷ್ಟು ತಿಂದು ಉಳಿದಿರೋದನ್ನ ಮನೆಗೆ ತಗೊಂಡು ಎಲ್ಲನೂ ಇದು ಮಾಡಿಕೊಂಡು ತೆಗ್ದಿಟ್ಕೊಳ್ತಾ ಇದ್ದೀವಿ. ಇನ್ನು ಇವೆಲ್ಲನೂ ತೆಗ್ದಿಟ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.